ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಚೆನ್ನೈನ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಅಲ್ಲಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ತಲೈವ ಪಡಿತಾ ಇದ್ದಾರೆ. ಸದ್ಯ ಅವರ ಆರೋಗ್ಯದ ಸ್ಥಿತಿ ಸ್ಥಿರವಾಗಿದೆ ಅಂತ ಸುದ್ದಿ ಮೂಲಗಳು ತಿಳಿಸಿದೆ. ನಟ ರಜನಿಕಾಂತ್ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸ್ವಸ್ಥವಾಗಿದ್ದು ಅವರನ್ನ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಆದ್ರೆ ಈಗ ವೈದ್ಯರು ಹೇಳಿರೋ ರಿಪೋರ್ಟ್ ಪ್ರಕಾರವಾಗಿ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಜನಿಕಾಂತ್ಗೆ ಏನಾಗಿತ್ತು? ನೆಲ್ಸನ್ ದಿಲೀಪ್ ಕುಮಾರ್ ಅವರ ಜೈಲರ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಸದ್ಯ ವಟೇನ್ ಸಿನಿಮಾ ಬಿಡುಗಡೆಯ ಹಂತದಲ್ಲಿತ್ತು. ರಜನಿಕಾಂತ್ಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ರಿಂದ ಅಪೋಲೋ ಹಾಸ್ಪಿಟಲ್ಗೆ ಅವರನ್ನ ದಾಖಲಿಸಲಾಯಿತು. ಈಗ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಹಾಸ್ಪಿಟಲ್ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಚೆನ್ನೈನ ಆಸ್ಪತ್ರೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಟ ರಜನಿಕಾಂತ್ ಆರೋಗ್ಯ ಸ್ಥಿರವಾಗಿದೆ. ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು. ಬಟ್ ಈಗ ರಿಕವರ್ ಆಗಿದ್ದಾರೆ ಚೆನ್ನೈನ ಆಸ್ಪತ್ರೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್. ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿರೋದು. ಚೆನ್ನೈನ ಆಸ್ಪತ್ರೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೊ ಈಗ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಹಾಸ್ಪಿಟಲ್ನ ಮೂಲ ತಿಳಿಸಿದೆ. ಸೊ ಹೊಟ್ಟೆ ನೋವು ಕಾಡಿತಂತೆ, ಅದರಿಂದ ನಟ ಆಸ್ಪತ್ರೆಗೆ ಸೇರಿರ್ತಾರೆ. ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಸಾಯಿ ಸತೀಶ್ ಅವರ ಅಡಿಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ರಜನಿಕಾಂತ್ ಕಾರ್ಡಿಯಾಕ್ ಕ್ಯಾತ್ ಕ್ಯಾಬ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು ಅಂತ ಹೇಳಬಂದಿದ್ದು, ಸದ್ಯ ಅಭಿಮಾನಿಗಳು ತಲೈವ ಆರೋಗ್ಯ ಸ್ಥಿರವಾಗಿದ್ದು ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಆಸ್ಪತ್ರೆಗೂ ದಾಖಲಾಗೋಕ್ಕೂ ಮುನ್ನನೇ ರಜನಿಕಾಂತ್ ಮುಂಬರುವ ವೆಟಯಾನ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿದ್ರಂತೆ. ಅದಾಗೆ ಇದು ಆಕ್ಷನ್ ಪ್ಯಾಕ್ಟ್ ಮನರಂಜನೆಯ ಸಿನಿಮಾ ಆಗಿದ್ದು ಇನ್ನೇನು 10ನೇ ತಾರೀಕು ಬರುತ್ತೆ. ಬಟ್ ಈ ಸಿನಿಮಾ ಮುಕ್ತಾಯವಾಗಿದೆ. ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತಂತೆ. ಸದ್ಯ ಚೆನ್ನೈನ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಯಾವಾಗ ರಜನಿಕಾಂತ್ ಹಾಸ್ಪಿಟಲೈಸ್ ಆದ್ರೂ ಅಭಿಮಾನಿಗಳೆಲ್ಲರೂ ಕೂಡ ದೇವರ ಮೊರೆ ಹೋಗಿದ್ರು, ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಯಾಕಂದ್ರೆ ತಾವು ಇಷ್ಟಪಡುವಂತಹ ಆರಾಧ್ಯ ದೈವ ಅಂದುಕೊಳ್ಳುವಂತಹ ನಟರಿಗೇನಾದ್ರೂ ಆದ್ರೂ ನಾವು ನೋಡಿದೀವಿ, ದೇವರ ಮೊರೆ ಹೋಗ್ತಾರೆ. ಅದೇ ರೀತಿ ಇಲ್ಲೂ ಕೂಡ ನಟ ರಜನಿಕಾಂತ್ ಏನಾಗಿತ್ತು ಅವ್ರಿಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ. ಚಿಕಿತ್ಸೆ ಪಡಿತಾ ಇರೋ ನಟ ರಜನಿಕಾಂತ್ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ.